ನನ್ನನ್ನು ಹೆಚ್ಚಿಗೆ ಮಾತಾಡ್ದಂಗೆ ನಾನು ಮಾತಾಡಿದ ಮೆಸೇಜ್ ಹೋಗ್ದಂಗೆ ತಡೆ ಹಿಡಿದ್ರು. ತಡೆ ಹಿಡಿಯೋಕ್ಕೋಸ್ಕರ ನಡೆಸಿದಂಥ ಹುನ್ನಾರ ಇದು. ಈಗ ಅವರು ಚೀತು ಅಂದ್ರು, ನೀವು ಚೀತು ಅಂದ್ರಿ, ಯಾರು ಶೋಭೆ ತರುತ್ತೆ, ಯಾರ ಗೌರವ ತರುತ್ತೆ? ಯಾರಿಗೂ ಗೌರವ ತರಲ್ಲ. ನಾವು ಅವ್ರು ಮಾಡಿದ್ದಕ್ಕೆ ನಾವು ಮಾಡಿದ್ವಿ. ಅವ್ರು ನನ್ನ ಬಗ್ಗೆ ಏನು ಮಾತಾಡಿದ್ರೆ ನಾನು ಏನು ಮಾತಾಡ್ತಿರ್ಲಿಲ್ಲ. ನಾನು ಏನು ಮಾತಾಡ್ತಿರಲ್ಲ. ನಾನು ಗೌರವಯುತವಾಗಿ ನನ್ನ ಈ ಭಾಷಣ ಏನಿತ್ತು ಅದನ್ನ ನೀವು ಬುದ್ಧಿವಾದ ಹೇಳ್ದಂಗೆ ಹೇಳಿದ್ರಿ, ಆದ್ರೂ ನೀವು ಯಾಕೋ ತಾಳ್ಮೆ ಕೆಟ್ಬಿಟ್ರಿ. ಇಲ್ಲ, ಬುದ್ಧಿವಾದ ಹೇಳ್ದೆ ಬೇಡ ಕಡ್ರಿ ಅಂತ ಅವ್ರು. ಆದರೆ ನನ್ನ ವೈಯಕ್ತಿಕ ನಿಂದನೆ ಮಾಡಿದ್ಮೇಲೆ ನನಗೆ ತಡೆಯೋಕ್ಕಾಗಲಿಲ್ಲ. ನನಗೂ ಸ್ವಲ್ಪ ಮೆಂಟಲ್ ವರ್ಕೌಟ್ ಆಯಿತು. ನನಗೂ ಮಾನಸಿಕವಾಗಿ ಬೇಜಾರಾಯಿತು. ಮಾತನಾಡಿದೆ. ನಿಮ್ಗೇನು ರಿಗ್ರೆಟ್ಸ್ ಇಲ್ಲ, ಬೇಸರ ಇಲ್ಲ ಮಾತಾಡೋದಕ್ಕೆ? ಅಲ್ಲಲ್ಲ, ಬೇಸರ ಇರಬಹುದು, ಆಮೇಲೆ ಬೇಸರ ಆಗ್ಬಹುದು. ಆದ್ರೆ ಆ ಸಂದರ್ಭದಲ್ಲಿ ಅವ್ರ ಮಾತಿಗೆ ಉತ್ತರ ಕೊಡಬೇಕಾದ್ರೆ ನಾವು ಅದು ಮಾಡಲೇಬೇಕು. ಸದನದ ಮೂಲಕ ಶಿವಲಿಂಗೇಗೌಡರು ಇದುವರೆಗೆ ಇದ್ದಂಥ ಗೌರವ ಜನ ಶಿವಲಿಂಗೇಗೌಡರು ಹಿಂಗೆಲ್ಲ ಮಾತಾಡ್ತಾರೆ ಸದನದಲ್ಲಿ ಮಾತಾಡ್ತಾರೆ. ಅವ್ರು ಮಾತಾಡಿದ್ರಿಂದ ನಾನು ಮಾತಾಡ್ತೀನಿ. ಅವ್ರು ಮಾತಾಡಿದ್ದು ನೀವು ಹಾಕ್ಬೇಕು. ಅಲ್ಲಿ ನಿಮ್ದೇ ಹೈಲೈಟ್ ಆಗಿರೋದು, ಅವ್ರದ್ದು ಹೈಲೈಟ್ ಆಗಿರೋದು ಆಗ್ಲಿ. ಗದ್ದಲ ಆಗ್ತದೆ. ಯಾರು ಮಾತಾಡೋದು ಕೇಳೋದು, ನಿಮ್ಮ ಸ್ಪೀಕರ್ ಮೈಕಲ್ ಬರ್ತದೆ, ನಿಮ್ಗೆ ಚೆನ್ನಾಗಿ ಬಂದಿದೆ. ನಮ್ಮ ಚೆನ್ನಾಗಿ ಬರುತ್ತೆ, ಅವ್ರದ್ದು ಬರ್ಬೇಕಲ್ಲ. ಅವ್ರು ಮಾತಾಡದೇ ಇದ್ರೆ ನಾನೇನು ಮಾತಾಡ್ತಿರ್ವಲ್ಲ. ನೀವು ಅವ್ರದ್ದು ಹಾಕಿ ನಮ್ಮದ್ದು ಹಾಕಿ ಜನ ಒಪ್ಕೋತಾರೆ. ಕರೆಕ್ಟ್ ಅವ್ರು ಮಾತಾಡಿರೋದಕ್ಕೆ ಅವ್ರು ಕಳ್ಳ ಅಂದರೆ ಇದಕ್ಕೆ ಇವರು ಬೈದಾರೆ ಅಂತ ಹೇಳ್ತಾರೆ. ಅವ್ರು ಕಳ್ಳ ಅಂದರೆ ಅದಕ್ಕೆ ಇವರು ಬೈದಾರೆ ಅಂತ ಹೇಳ್ತಾರೆ. ಶಿವಲಿಂಗೇಗೌಡ ಸದನದಲ್ಲಿ ಮಾತಾಡೋದು ನಾನು ಯಾವತ್ತೂ ದಾರಿ ತಪ್ಪು ಮಾತಾಡಲ್ಲ, ಕಾನೂನುಬದ್ಧವಾಗೇ ಮಾತಾಡ್ತೀನಿ. ಆದರೆ ಇವತ್ತು ಆದಂಥ ಆಕ್ರೋಶ ಅಲ್ಲ, ಅವ್ರು ನನ್ನನ್ನು ವೈಯಕ್ತಿಕ ನಿಂದನೆ ಏನು ಮಾಡಿದ್ರು ನನಗೆ ತಡೆಯೋಕ್ಕಾಗಲ್ಲ. ನಿಮ್ಮ ಅವರ ನಡುವೆ ಯಾವುದೇ ವಿಚಾರಗಳಿಲ್ಲ. ನೀವು ಅವರ ಹೆಂಡರು ತಹಸೀಲ್ದಾರ್ ಆಗಿದ್ದು ಜಗತ್ತಿಗೆ ಗೊತ್ತಿತ್ತು. ಅಲ್ಲಲ್ಲ, ವೈಯಕ್ತಿಕವಾಗಿ ನೀವೇ ಯಾಕೆ ಹೋದ್ರಿ? ಅಲ್ಲಲ್ಲ, ವೈಯಕ್ತಿಕ ನನ್ನನ್ನು ಕಳ್ಳ ಅಂದದ್ದು, ಕೊಪ್ರಿ ಕಳ್ಳ ಅಂದದ್ದು ಇವ್ ನೋಡೇನಾ? ನಾನು ಯಾವ ಕೊಪ್ರಿ ಕದಿದ್ದೀನಿ? ನಾನು ಕೊಪ್ರಿಗೋಸ್ಕರ ಹೋರಾಟ ಮಾಡಿ ಬೆಲೆ ಕೊಡಿಸಿದ್ದೀನಿ. ಕೊಪ್ರಿ ಕಳ್ಳ ಅಂತಂದ್ರೆ ಕಳ್ಳ ಅಂದರೆ ತಡೆಯೋಕ್ಕಾಗತ್ತಾ? ಹಾಂ, ನೀವು ಅವ್ರ ಹೆಂಡ್ರನ್ನ ದುಡ್ಡು ಮಾಡ್ಕೊಂಡು ಅಲ್ಲಲ್ಲ, ನೀನು ತಹಸೀಲ್ದಾರ್, ನಿಮ್ಮ ಹೆಂಡ್ರು ತಹಸೀಲ್ದಾರಪ್ಪ, ನಿಮ್ಮ ಹೆಂಗಸರು ಅವ್ರ ದುಡ್ಡು ಮಾಡ್ಕೆ ಬಂದು ರಾಜಕೀಯ ಮಾಡಿದ್ಯಾ ಅಂತೆ. ಏನು ಮತ್ತೆ ಸೇವಿಗೆ ಸೇರು ಮತ್ತೆ ಅನ್ನ ತಪ್ಪ? ನನ್ನ ಯಾಕೆ ಅನ್ಬೇಕು ಕಳ್ಳ ಅಂತ? ಫಸ್ಟ್ ಹೇಳಿ. ಅದು ನೀವು ನ್ಯಾಯದ ಪತ್ರಿಕೆಯವ್ರು ನ್ಯಾಯ ದೊರಕಿಸಿ. ನಾನು ಮೊದಲು ಮಾತಾಡಿದ್ದು, ಅವ್ರು ಮೊದಲು ಮಾತಾಡಿದ್ದು. ಅವರು ನಿಮ್ಮ ರೇಗಿಸ್ತಾರ, ನೀವು ರೇಗಿಸಿದ್ರಿ. ಹಾಂ, ಅವ್ರು ಯಾವಾಗ ವೈಯಕ್ತಿಕ ನಿಂದನೆ ಮಾಡಿದ್ರು, ನಾನು ವೈಯಕ್ತಿಕ ನಿಂದನೆ ಮಾಡಿದ್ದೀನಿ. ಅಲ್ಲಿ ಮುಗೀತು. ವೈಯಕ್ತಿಕವಾಗಿ ಅವ್ರು ಇಳಿದಬಾರ್ದಾಯ್ತು. ಅವರಿದ್ದದ್ದು ನನ್ನ ಮೇಲೆ, ನಂದ ಸಬ್ಜೆಕ್ಟ್ ನಂದ, ಮಾಡ್ಬೇಕಾಯ್ತು. ಯಾರು ತಪ್ಪು ಮಾಡಿದ್ದಾರೆ? ತಿಮ್ಮಾಪುರ ಬಗ್ಗೆ ಮಾಡಿದ್ರು, ನೀವು ಯಾಕೆ ಮಾಡ್ತೀರಿ ಅಂತ ಕೇಳೋಣ. ಅವ್ರು ನಿಮ್ಮೊಬ್ಬರೇ ಇಲ್ಲ, ಯಾರೆಲ್ಲ ಮಾತನಾಡೋದು ಎಲ್ಲರಿಗೂ ಎಲ್ಲ ಥರಗೂ. ಯಾರು ವಿಧಾನಸಭೆಯಲ್ಲಿ ಈಗಲ್ಲ, ನಾನು ಮಾತಾಡೋಕ್ಕಿದ್ರೆ ಆ ವೇದವಾಸ್ ಕಾಮತ್ತೊಬ್ಬರು, ಈ ಸಲಗಾರೊಬ್ಬರು ಯಾವಾಗಲೂ ನನಗೆ ತೊಂದರೆ ಕೊಡ್ತಾರೆ. ನನ್ನ ಮಧ್ಯ ಮಾಡೋದು, ಕೂಗೋದು, ಕಿರ್ಚೋದು. ಈಗ ನಿಮ್ಮ ರಕ್ಷಣೆಗೆ ಸ್ಪೀಕರ್ ರಕ್ಷಣೆ ಬರಬೇಕು, ಸ್ಪೀಕರ್ ನಿಮ್ಮ ರಕ್ಷಣೆಗೂ ಬರಲ್ಲ. ಅಲ್ಲ, ಸ್ಪೀಕರು ರಕ್ಷಣೆಗೆ ಅದು ಯಾರಿಗೆ ಕೇಳ್ತೋ ಯಾರಿಗೆ ಬಿಡ್ತೋ ಆ ಗಲಾಟಿನಲ್ಲಿ. ಸ್ಪೀಕರ್ ರಕ್ಷಣೆಗೆ ಬರೋಕ್ಕೆ ಪಾಪ ಕೂತಿದ್ದಾರೆ ಅವರು. ಎಲ್ಲ ಇದೆ. ಇದು ಒಂದು ಸಾರಿ